ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ನನ್ನ ಆಸ್ಟ್ರೇಲಿಯಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಸಿಡ್ನಿನಲ್ಲಿದ್ದೀವಿ. ಪರಿಣಿತಾ ನಿಶಾಂತ್ಗೆ ಒಂದು ಮಫಿನ್ ಮತ್ತು ಆಲ್ಮಂಡ್ ಕ್ರೆಸೆಂಟ್ ಕೊಡಿಸಿದ್ವಿ. ನಾನು ಸಂದೀಪು ಕಾಫಿ ತೊಗೊಂಡ್ವಿ. ಇಷ್ಟಕ್ಕೆ ಅರೌಂಡ್ 1300 ಅಷ್ಟು ಆಗಿತ್ತು. ಈ ಥರ ತುಂಬ ಸತಿ ನಾವು ಈ ಥರ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ಕಡೆನೂ ವಿಡಿಯೋ ಕ್ಯಾಪ್ಚರ್ ಆಗಿರಲ್ಲ. ಅವ್ನು ಒಂದು ಕೊಡಮ್ಮ. ಸಂದೀಪ್ ನನಗೆ ಕೊಡಲಿಲ್ಲ ಅವ್ರಿನ. ಇದೇ ನೋಡಿ ಸಿಡ್ನಿಯ ಫೇಮಸ್ ಹಾರ್ಬರ್ ಬ್ರಿಡ್ಜು. ವರ್ಲ್ಡ್ ಫೇಮಸ್ ಟೂರಿಸ್ಟ್ ಪ್ಲೇಸಲ್ಲಿ ಇದು ಒಂದು ಕೂಡ. ಈ ಬ್ರಿಡ್ಜ್ ಮೇಲೆ ಹೋಗ್ಬೋದು ನಾವು. ಮಕ್ಕಳು ಹೋಗೋ ಕಷ್ಟ ಆಗುತ್ತೆ. ಅಲ್ಲಿ ಹೋಗ್ತೀವಿ, ಬಟ್ ನಿಮಗೆ ಅದನ್ನು ನಾಳೆ ನಾನು ತೋರಿಸ್ತೀನಿ. ಗೊತ್ತು ಮೇಲ್ಗಡೆ ಒಪೆರಾ ಹೌಸ್ ಕೂಡ ಹಿಂದೆನೆ ಕಾಣಿಸ್ತಾ ಇದೆ. ಹಾರ್ಬರ್ ಬ್ರಿಡ್ಜ್ ಮತ್ತೆ ಒಪೆರಾ ಹೌಸು ಸಿಡ್ನಿನಲ್ಲಿ ಫೇಮಸ್ ಪ್ಲೇಸ್. ನಾವು ಒಪೆರಾ ಹೌಸ್ಗೂ ಹೋಗ್ತಿದ್ದೀವಿ. ಆಮೇಲೆ ಅದರ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೋಡಿ, ನೇಚರ್ ನೋಡಿ ಎಂಜಾಯ್ ಮಾಡಿ. ಲೂನಾ ಪಾರ್ಕ್ ಅಂತ ಇದೆ ನೋಡಿ, ಹಿಂದೆ ಕಾಣಿಸ್ತಾ ಇದೆಯಲ್ಲ. ಲೂನಾ ಪಾರ್ಕಲ್ಲಿ 2 ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ತಗೊಂಡ್ವಿ. ಇನ್ನ ಫುಲ್ ಕತ್ಲಾಗಿಲ್ವಾ? ಹಾರ್ಬರ್ ಬ್ರಿಡ್ಜ್ನ ಡೇ ಟೈಮಲ್ಲಿ ತೋರಿಸಿದೆ. ಈಗ ನೈಟ್ ಟೈಮಲ್ಲಿ ನೋಡಿ.
ಈ ಜಾಗದ ಹೆಸರು ಡಾರ್ಲಿಂಗ್ ಹಾರ್ಬರ್ ಅಂತ. ಈ ಲೊಕ್ಯಾಲಿಟಿ ಹೆಸರು ದ ರಾಕ್ಸ್ ಅಂತ. ಟೆಲಿಫೋನ್ ಬೂತ್ ನಾನು ಅವಾಗಲೇ ನೋಡಿದ್ದೀನಿ. ಹಳೆ ಕಾಲದ ಫೋನ್ ಬೂತ್ ಇದೆ. ಒಂದು ಪಚ್ಚಬಾಳೆಹಣ್ಣಿಗೆ 83 ರೂಪಾಯಿ ನೋಡಿ. ಇಲ್ಲಿ ಅದೇ ಚೀಪು. ನೆನ್ನೆ ಹೋಗ್ತಿದ್ರಲ್ಲ ಇವರೇನಾ ಹುಡುಗರು? ಇಲ್ಲ, ಇಲ್ಲಿ ಪರಿಣಿತ. ಇಲ್ಲಿ ನಾವು ಮತ್ತೆ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ರಾತ್ರಿ ಊಟಕ್ಕೆ. ಸಕ್ಕತ್ತಾಗಿದೆ ನೋಡಿ ಹೋಟೆಲ್. ಇದು ಬೇಸ್ಮೆಂಟಲ್ಲಿದೆ. ಒನ್ ಆಫ್ ದಿ ಫೇಮಸ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇನ್ ಸಿಡ್ನಿ. ಆದರೆ ಒಂದು ರೂಮರ್ಸ್ ಏನು ಕೇಳಿದೆ ಗೊತ್ತಾ? ಇದು ಇಂಡಿಯನ್ ರೆಸ್ಟೋರೆಂಟ್ ಆದ್ರೂ ಪಾಕಿಸ್ತಾನೀಸ್ ನಡೆಸ್ತಾ ಇರೋದು. ಓನರ್ ಕೂಡ ಪಾಕಿಸ್ತಾನಿ. ಅದು ತೆಗಿಬೇಕಮ್ಮ. ಅದು ತೆಗೆದ್ಮೇಲೆ ಒಳಗಡೆ ಬಿರಿಯಾನಿ. ಆಸ್ ಯೂಶುವಲ್ ರೋಟಿ, ಗ್ರೇವಿ, ಬಿರಿಯಾನೀಸ್ ಆರ್ಡರ್ ಮಾಡಿದ್ವಿ. ಎರಡು ಬಿರಿಯಾನಿ, ಒಂದು ಗ್ರೇವಿ, 2 ರೋಟಿ. ಇಷ್ಟಕ್ಕೆ 6,360 ರೂಪಾಯಿ ಆಯಿತು. ನಾವು ತಿಂದಿರೋದ್ರಲ್ಲಿ ಆಸ್ಟ್ರೇಲಿಯಾನಲ್ಲಿ ಇದು ಕಾಸ್ಟ್ಲಿಯೆಸ್ಟು. ತುಂಬ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಇದು. ಇದು ಬೆಂಗಳೂರಿನಲ್ಲಿ ತೊಗೊಂಡಿದ್ರೆ ಒಂದು ಮ್ಯಾಕ್ಸಿಮಮ್ ಅಂದರೆ 800 ರೂಪಾಯಿ ಆಗೋದು. ಇಲ್ಲಿ 6,000 ಚಿಲ್ಲರೆ ಆಗೋಯ್ತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.